ಡ್ರೈವರ್, ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನನ್ ಮಾತುಗಳನ್ನ ಆಡೋಕೆ ಪದಗಳೇ ಇಲ್ವೇನೋ ಅನಿಸ್ತಿದೆ. ನನಗೂ ಅಷ್ಟೇ ಖುಷಿ ಆಗ್ತಿದೆ ಗೌರಿ ಅವರೇ. ನಿಮ್ಗೆ ನಿಮ್ಮ ಅಕ್ಕ ಪ್ರೀತಿಸಿದ ಹುಡುಗ ಅವ್ರಿಗೆ ಸಿಕ್ಕಿದ್ರಲ್ಲ ಅನ್ನೋ ಖುಷಿ, ನನಗೆ ನಮ್ಮ ಅಣ್ಣ ಪ್ರೀತಿಸಿದ ಹುಡುಗಿ ಅವನಿಗೆ ಸಿಕ್ಕಿದ್ಲಲ್ಲ ಅನ್ನೋ ಖುಷಿ. ಏನಂದೆ? ಅದು ನಾನು ಯಾವಾಗ್ಲೂ ಅಭಿ ಸರ್ನ ಅಣ್ಣ ಅಣ್ಣ ಅಂತ ಕರಿತಿರ್ತೀನಲ್ಲ, ಅದಕ್ಕೆ ಹಾಗೆ ಹೇಳ್ದೆ. ಆದ್ರೂ ಡ್ರೈವರ್, ನಂಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ರಮಾದೇವಿ ಮೇಡಮ್ ನಮ್ಮ ಅಕ್ಕನ ಒಪ್ಕೋತಾರ, ಮನೆ ಒಳಗ್ ಸೇರ್ಸ್ಕೋತಾರ ಅಂತ. ಆದ್ರೆ ಈಗ ಭಯ ಎಲ್ಲ ಗಾಳಿಲ್ ತೂರ್ ಹೋಗ್ಬಿಡ್ತು. ನಮ್ಮ ಅಕ್ಕ ಮತ್ತೆ ಅಭಿ ಸರ್ ಒಂದಾಗೋದಕ್ಕೆ ನೀನೇ ಕಾರಣ ಡ್ರೈವರ್. ನಿಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಅಯ್ಯೋ, ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ? ನಿಮಗ್ ಖುಷಿ ಆಯ್ತಲ್ವಾ, ಅಷ್ಟೇ ಸಾಕು ಬಿಡಿ. ಆದ್ರೂ ಡ್ರೈವರ್, ನಿಂಗೆ ನನ್ನ ಮನ್ಸಲ್ಲಿರೋದೆಲ್ಲ ಹೇಗ್ ಗೊತ್ತಾಗತ್ತೆ? ನನ್ಗೇನಾದ್ರೂ ಸಮಸ್ಯೆ ಆದ್ರೆ ಅದನ್ನ ಮೊದ್ಲು ನೀನ್ ಬಗೆಹರಿಸ್ಬಿಡ್ತೀಯ. ನೀನೊಂಥರ ನನ್ಗೆ ದೇವ್ರು ಕೊಟ್ಟಿರೋ ವರ ಇದ್ದಂಗೆ. ವರನಾ? ಅಂದ್ರೆ ಆಶೀರ್ವಾದ, ದೇವ್ರ ಆಶೀರ್ವಾದ. ನಾನೇನೋ ಅನ್ಕೊಂಡೆ ಬಿಡಿ. ಏನಂದ್ರೆ ಏನಿಲ್ಲ. ಈ ಪ್ರೀತಿಸಿದವ್ರಿಗೆ ಅವ್ರ ಪ್ರೀತಿ ಸಿಕ್ಕಿದಾಗ ಇಡೀ ಪ್ರಪಂಚನೇ ಅವ್ರಿಗೆ ಸಿಕ್ತು ಅನ್ನೋಷ್ಟು ಖುಷಿ ಆಗತ್ತಲ್ವಾ? ಇವಾಗ ನಿಮ್ಮ ಅಕ್ಕ ಮತ್ತೆ ನಮ್ಮ ಅಭಿ ಸರ್ ಅದನ್ನೇ ಯೋಚನೆ ಮಾಡ್ತಿರ್ತಾರಲ್ವಾ? ಹೌದು ಡ್ರೈವರ್, ಪ್ರೀತಿಸಿದವ್ರಿಗೆ ಈ ಖುಷಿ ಸಿಗ್ಲೇಬೇಕು. ಆದಷ್ಟು ಬೇಗ ನಿನ್ ಜೀವನದಲ್ಲೂ ನೀನ್ ಪ್ರೀತಿಸಿದ ಹುಡುಗಿ ಸಿಕ್ಕಿ ನೀನು ಖುಷಿಯಾಗಿರೋ ತರ ಆಗ್ಲಿ. ಏನಂತಂದ್ರೆ ನಾನ್ ಪ್ರೀತಿಸಿದ ಹುಡುಗಿ ನನಗ್ ಸಿಗ್ಲಿ ಅಂತ ಹೇಳಿದ್ರ? ಹಾಗಿದ್ರೆ ಅವರು ನನ್ನ ಪ್ರೀತಿನ ಒಪ್ಕೋತಾರ? ಯಾರು ಗೊತ್ತು. ನಮ್ ಬೇಡಿಕೆ ಗಟ್ಟಿ ಆಗಿದ್ರೆ ಆ ದೇವ್ರು ಯಾವಾಗ ಬೇಕಾದ್ರೂ ಅಸ್ತು ಅಂತ ಹೇಳ್ಬೋದು. ಗೊತ್ತಾಯ್ತಾ ಡ್ರೈವರ್? ಡ್ರೈವರ್, ಯಾವ್ದಿದು ಹೊಸ ಉಂಗ್ರ? ಗೊತ್ತಿಲ್ಲ ಗೌರಿ ಅವರೇ, ಅವತ್ತು ಪಾರ್ಟಿಲಿ ನನ್ನ ಫ್ರೆಂಡ್ಸ್ ಯಾರು ಕೊಟ್ಟಿರ್ಬೋದೇನೋ. ಓ, ನನ್ ಮನ್ಸಲ್ಲಿ ಇರೋದನ್ನ ಹೇಳ್ಕೊಂಡಿಲ್ಲ ಅಂದ್ರು ಈ ಉಂಗ್ರ ಯಾರ್ಗೆ ಅಂತ ತಂದಿದ್ನೋ ಅವ್ರಿಗೆ ಸೇರಿದ್ಯಲ್ಲ, ಅಷ್ಟೇ ಸಾಕು. ಹಲೋ, ಏನ್ ಯೋಚನೆ ಮಾಡ್ತಿದ್ದೀರಾ? ಅದು ಏನಿಲ್ಲ ಡ್ರೈವರ್, ನಾನು ಬೇರೆ ಏನೋ ಯೋಚನೆ ಮಾಡ್ತಿದ್ದೆ. ಬರ್ಲಾ? ಗೌರಿ ಅವ್ರು ಯಾಕೆ ನನ್ನ ಹುಡುಗಿ ನನಗೆ ಸಿಗ್ತಾರಂತ ಹೇಳ್ಬಿಟ್ಟೋದ್ರು? ಅವ್ರಿಗೇನಾರೋ ನನ್ನ ಮೇಲೆ ಫೀಲಿಂಗ್ಸ್ ಇದೆಯಾ, ಅಥವಾ ಫೀಲಿಂಗ್ಸ್ ಹುಟ್ಟೋ ಚಾನ್ಸಸ್ ಇದೆಯಾ? ಯಾಕೋ ಗೌರಿ ಅವ್ರ ಮಾತು ಕೇಳ್ತಿದ್ರೆ ನನ್ನ ಲವ್ಗೆ ಗ್ರೀನ್ ಸಿಗ್ನಲ್ ಸಿಗೋಂಥ ಚಾನ್ಸಸ್ ಇದೆಯಲ್ಲ. ಇಷ್ಟೆಲ್ಲ ಮಾಡಿದ ಮೇಲೂ ಅವನಿಗೆ ಒಂದು ಮಾತು ಹೇಳಿಲ್ಲ ಅಂತ ನೀನು ನೋವಾಗ್ತಿದೆ, ಅದು ನನಗೆ ಅರ್ಥ ಆಗುತ್ತೆ. ಆದರೆ ಮಕ್ಕಳ ಆಸೆಗಳಿಗೂ ನಾವು ಅವಕಾಶ ಕೊಡಬೇಕಲ್ವಾ? ನೋಡ್ರಮ್ಮ, ಇಷ್ಟಕ್ಕೆ ನೀನು ಅಪ್ಸೆಟ್ ಆಗ್ಬೇಡ, ಸ್ವಲ್ಪ ಸಮಾಧಾನವಾಗಿರು. ಆಗಿದ್ದಾಗೋಯ್ತು. ಇವಾಗ ಈ ಮದುವೆನ ನೀನು ಒಪ್ಕೋ. ಹರ್ಷ, ಆಲ್ರೆಡಿ ನಂಗೆ ತುಂಬ ತುಂಬ ನೋವಾಗಿದೆ. ಈ ನಂಬಿಕೆ ದ್ರೋಹ ಅನ್ನೋದು ನನಗೆ ಮೊದಲಿಂದನೂ ಆಗ್ತಾನೆ ಇದೆ. ಅದನ್ನು ಅಷ್ಟು ಈಸಿಯಾಗಿ ತಗೊಳ್ಳೋದಕ್ಕಾಗೋದಿಲ್ಲ ಹರ್ಷ ಪ್ಲೀಸ್. ನಂಗೆ ತುಂಬ ನೋವಾಗಿದೆ. ಆಲ್ರೆಡಿ ನಾನು ತುಂಬ ಅಪ್ಸೆಟ್ ಅಲ್ಲಿದ್ದೀನಿ. ಈಗೇನು ಹೇಳೋದಿಕ್ ಬಂದೆ ಅಭಿ? ನೀನು ಮಾಡಿದ್ದು ಸರಿ ಅಂತ ಹೇಳೋದಿಕ್ ಬಂದ್ಯಾ, ಇಲ್ಲ ತಪ್ಪು ಮಾಡಿದೆ ಅಂತ ಹೇಳೋದಿಕ್ ಬಂದ್ಯಾ? ಮಾಮ್, ಆ ಮೂಮೆಂಟಲ್ಲಿ ನಾನು ಮಾಡ್ತಾ ಇರೋದು ಸರಿನೋ ತಪ್ಪು ಅನ್ನೋ ಒಂದು ಅರ್ಥ ಆಗಲಿಲ್ಲ. ಐ ವಾಸ್ ಕನ್ಫ್ಯೂಸ್ ಮಾಮ್. ಹೋ, ಕನ್ಫ್ಯೂಸ್ಡ್. ಸರಿ ಯಾವುದು ತಪ್ಪು ಯಾವುದು ಅಂತ ನಿನಗೆ ಗೊತ್ತಾಗ್ಲಿಲ್ಲ. ಓಕೆ, ಒಪ್ಕೋತೀನಿ. ಆದ್ರೆ ತಾಳಿ ಕಟ್ಟುವಂತ ಸಂದರ್ಭ ಬಂದಾಗ ಏನೇನೆ ತಾಯಿ ನೆನಪಾಗ್ಲಿಲ್ಲ. ಖಂಡಿತವಾಗ್ಲೂ ಅನಿಸ್ತು ಮಾಮ್. ಆದರೆ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ನನಗೆ ಇಷ್ಟ ಆಗೋದು ನಿನಗೂ ಇಷ್ಟ ಆಗುತ್ತೆ, ನನ್ನ ಸೆಲೆಕ್ಷನ್ ನಿನಗೂ ಓಕೆ ಆಗುತ್ತೆ ಅನ್ಕೊಂಡೆ. ಆದರೆ ಇಷ್ಟೆಲ್ಲ ಆದ್ಮೇಲೂ, ಅವಳ ಬಗ್ಗೆ ಎಲ್ಲ ಗೊತ್ತಾದ್ಮೇಲೂ ನಿನ್ನ ಸೆಲೆಕ್ಷನ್ನ ನಾನು ಒಪ್ಕೋತೀನಿ ಅಂತ ಹೇಗೆ ಅಂದ್ಕೊಂಡೆ ಅಭಿ?
ಇದು ನೀನಲ್ಲ. ನನ್ನ ಮಗನ್ನ ನಾನು ಹೀಗೆ ಬೆಳೆಸಿರ್ಲಿಲ್ಲ. ನನಗೇನಾದ್ರೂ ಇಷ್ಟ ಆಗ್ಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನನ್ನ ಮಗ ಆ ಕೆಲಸ ಮಾಡ್ತಿರ್ಲಿಲ್ಲ. ಅಭಿ, ಹೇಗೆ ಅಭಿ? ಇದೆಲ್ಲ ಹೇಗೆ ಅಭಿ? ಮದ್ವೆ ಅನ್ನೋದು ಲೈಫಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್. ಸಂದರ್ಭದಲ್ಲಿ ಒಂದು ಮಾತು ನಿನ್ ತಾಯಿ ಹೇಳ್ಬೇಕು ಅಂತ ನಿನಗೆ ಅನ್ನಿಸ್ಲಿಲ್ವಾ? ಅಭಿ, ಇದು ತುಂಬು ಕುಟುಂಬ. ಈ ಮನೆಯಲ್ಲಿ ಅಜ್ಜಿ ಇದ್ದಾರೆ, ನಿಮ್ ಡ್ಯಾಡಿ ಇದ್ದಾರೆ, ನಾನಿದ್ದೀನಿ. ನಮ್ಗೆ ಯಾರಿಗೂ ಒಂದು ಮಾತು ಹೇಳಕ್ ನಿನ್ ಗೊತ್ತಾಗ್ಲಿಲ್ವಾ? ನೀನ್ ಅಷ್ಟು ದೊಡ್ಡವನಾಗ್ಬಿಟ್ಯಾ? ಮಾಮ್, ನಿನ್ನ ಪ್ರಕಾರ ನೀನು ಹೇಳ್ತಾ ಇರೋದು ಕರೆಕ್ಟಾಗಿದೆ ಮಾಮ್. ನನ್ನ ಪ್ರಕಾರ ಆ ಮೂಮೆಂಟಲ್ಲಿ ನಂಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ನನಗೆ ಬೇರೆ ದಾರಿನೇ ಕಾಣಲಿಲ್ಲ ಮಾಮ್. ಆ ಮೂಮೆಂಟಲ್ಲಿ ನನ್ನ ತಲೆಯಲ್ಲಿ ಇದು ಒಂದೇ, ಆ ಫ್ಲೈಟ್ ಲ್ಯಾಂಡ್ ಆಗೋಷ್ಟೊಳಗೆ ನಾನು ಗೌತಮಿ ಕುತ್ತಿಗೆ ತಾಳಿ ಕಟ್ಟಲಿಲ್ಲ ಅಂದರೆ ನಾನು ಅವಳನ್ನ ಫಾರ್ ಎವರ್ ಕಳ್ಕೊಂಡ್ಬಿಡ್ತೀನಿ ಅಂತ ಅನಿಸ್ತಾ ಇತ್ತು. ಆ ಭಯ ನನ್ನ ಕಾಡ್ತಾ ಇತ್ತು ಮಾಮ್. ಅದಕ್ಕೆ ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ